ಇಪಿಎಫ್ಒ ಪಿಂಚಣಿದಾರರಿಗೆ ಪಿಂಚಣಿ ಏರಿಕೆಯ ಶುಭ ಸುದ್ದಿ. ಪಿಂಚಣಿದಾರರ ದಶಕಗಳ ಹೋರಾಟಕ್ಕೆ ಕೊನೆಗೂ ಜಯ ಸಿಗುವ ಕಾಲ ಹತ್ತಿರ ಬಂದಿದೆ. ಇಪಿಎಫ್ಒ ಅಡಿಯಲ್ಲಿ ಸಿಗುವ ಕನಿಷ್ಠ ಪಿಂಚಣಿ ಹಣದಲ್ಲಿ ಭಾರಿ ಏರಿಕೆ ಮಾಡಲು ಕೇಂದ್ರ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ. ಹೌದು, ಕೇಂದ್ರ ಸರ್ಕಾರದ ಇಪಿಎಫ್ಒ ಅಡಿಯಲ್ಲಿ ನಿವೃತ್ತರಾದ ಲಕ್ಷಾಂತರ ನೌಕರರಿಗೆ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಆರ್ಥಿಕ ನೆರವು ಸಿಗುವ ಮುನ್ಸೂಚನೆ ಸಿಕ್ಕಿದೆ. ನೌಕರರ ಸಂಘಗಳು ಬಹಳ ದಿನಗಳಿಂದ ನಡೆಸುತ್ತಿದ್ದ ಹೋರಾಟದ ಫಲವಾಗಿ ಕನಿಷ್ಠ ಪಿಂಚಣಿ ಮೊತ್ತವನ್ನು ಈಗಿರುವ ಕೇವಲ 1,000 ರೂಪಾಯಿಗಳಿಂದ ಬರೋಬ್ಬರಿ 7,500 ರೂಪಾಯಿಗಳಿಗೆ ಹೆಚ್ಚಿಸುವ ಸಾಧ್ಯತೆ ದಟ್ಟವಾಗಿದೆ. ರಾಷ್ಟ್ರೀಯ ಆಂದೋಲನ ಸಮಿತಿ ಅಥವಾ ಎನ್ಎಸಿ ಈ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದು, ಇದರೊಂದಿಗೆ ಪಿಂಚಣಿಯನ್ನು ತುಟ್ಟಿಭತ್ಯೆಯ ಜೊತೆಗೆ ಜೋಡಿಸಬೇಕೆಂದು ಒತ್ತಾಯಿಸಿದೆ. ಇದರಿಂದಾಗಿ ಹಣದುಬ್ಬರಕ್ಕೆ ತಕ್ಕಂತೆ ಪಿಂಚಣಿ ಹಣವು ಹೆಚ್ಚಾಗಲಿದ್ದು, ನಿವೃತ್ತರ ಜೀವನ ಮಟ್ಟ ಸುಧಾರಿಸಲಿದೆ. ಈ ಇಡೀ ವಿವಾದ ಮತ್ತು ಚರ್ಚೆಯ ಮೂಲ ಇರುವುದೇ ಕೋಶಾರಿ ಸಮಿತಿಯ ವರದಿಯಲ್ಲಿ. ಈ ಸಮಿತಿಯು ಈ ಹಿಂದೆ ಕನಿಷ್ಠ 3,000 ರೂಪಾಯಿಗಳ ಪಿಂಚಣಿಯನ್ನು ಶಿಫಾರಸು ಮಾಡಿತು. ಆದರೆ ಈಗಿನ ದಿನಗಳಲ್ಲಿ ಗಗನಕ್ಕೇರುತ್ತಿರುವ ಹಣದುಬ್ಬರ ಮತ್ತು ಜೀವನ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ನೌಕರರ ಸಂಘಗಳು ಈ ಮೊತ್ತವನ್ನು ಕನಿಷ್ಠ 7,500 ರೂಪಾಯಿಗಳಿಗೆ ಏರಿಸಬೇಕು ಎಂದು ಪಟ್ಟು ಹಿಡಿದಿದೆ. ಈ ಬೇಡಿಕೆಯ ಕುರಿತು ಇಪಿಎಫ್ಒ ಪ್ರತಿನಿಧಿಗಳು ಈಗಾಗಲೇ ಕೇಂದ್ರ ಕಾರ್ಮಿಕ ಸಚಿವರು ಮತ್ತು ಪ್ರಧಾನಮಂತ್ರಿ ಕಚೇರಿಯ ಹಿರಿಯ ಅಧಿಕಾರಿಗಳ ಜೊತೆ ಹಲವು ಸುತ್ತಿನ ಸಭೆಗಳನ್ನು ನಡೆಸಿದ್ದಾರೆ. ಈ ಸಭೆಗಳಲ್ಲಿ ನಿವೃತ್ತರ ಆರ್ಥಿಕ ಸಂಕಷ್ಟದ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲಾಗಿದ್ದು, ಸರ್ಕಾರವು ಸಹ ಈ ಬಗ್ಗೆ ಗಂಭೀರವಾಗಿ ಸ್ಪಂದಿಸುವ ಭರವಸೆಯನ್ನು ನೀಡಿದೆ. ಪಿಂಚಣಿ ಮೊತ್ತವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿದರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಮೇಲೆ ಭಾರೀ ಆರ್ಥಿಕ ಹೊರೆ ಬೀಳಲಿದೆ ಎಂದು ಅಂದಾಜಿಸಲಾಗಿದೆ. ಇಪಿಎಫ್ಒ ಬಳಿ ಇಷ್ಟು ಹಣದ ಕೊರತೆ ಇರುವ ಸಾಧ್ಯತೆ ಇರುವುದರಿಂದ ಈ ಯೋಜನೆ ಬಗ್ಗೆ ಜಾರಿಗೆ ತರಲು ಸರ್ಕಾರವು ಪ್ರತ್ಯೇಕ ಬಜೆಟ್ ಬೆಂಬಲವನ್ನು ನೀಡಬೇಕಾಗುತ್ತದೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹಣದ ಜೊತೆಗೆ ಮತ್ತೊಂದು ಮುಖ್ಯ ಬೇಡಿಕೆ ಎಂದರೆ ಉಚಿತ ವೈದ್ಯಕೀಯ ಸೇವೆ. ಪಿಂಚಣಿದಾರರು ಹಾಗೂ ಅವರ ಸಂಗಾತಿಗಳಿಗಾಗಿ ಉಚಿತವಾಗಿ ಮೆಡಿಕಲ್ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಈ ಸಮಿತಿ ಒತ್ತಾಯಿಸಿದೆ. ವಯಸ್ಸಾದ ಕಾಲದಲ್ಲಿ ಔಷಧಿ ಮತ್ತು ಆಸ್ಪತ್ರೆಗಳ ಖರ್ಚು ಹೆಚ್ಚಿರುವುದರಿಂದ ಈ ಸೌಲಭ್ಯವು ನಿವೃತ್ತರಿಗೆ ದೊಡ್ಡ ನೆಮ್ಮದಿ ನೀಡಲಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೆಚ್ಚಿನ ಸಂಬಳ ಪಡೆಯುತ್ತಿದ್ದವರಿಗೆ ಹೆಚ್ಚಿನ ಪಿಂಚಣಿ ಆಯ್ಕೆಯನ್ನು ನೀಡಿದೆ. ಆದರೆ ಕನಿಷ್ಠ ಪಿಂಚಣಿ ಪಡೆಯುವ ಕೋಟ್ಯಂತರ ಸಾಮಾನ್ಯ ಉದ್ಯೋಗಿಗಳು ಇಂದಿಗೂ 1,000ದಿಂದ 2,500 ರೂಪಾಯಿಗಳ ನಡುವೆ ಸಿಲುಕಿಕೊಂಡಿದ್ದಾರೆ. ಈ ತಾರತಮ್ಯವನ್ನು ಹೋಗಲಾಡಿಸಲು 7,500 ರೂಪಾಯಿಗಳ ನಿಯಮ ಜಾರಿಯಾಗುವುದು ಅತಿ ಮುಖ್ಯವಾಗಿದೆ. ಸದ್ಯಕ್ಕೆ ಈ ಪ್ರಸ್ತಾವನೆಯು ಹಣಕಾಸು ಸಚಿವಾಲಯದ ಮುಂದಿದೆ. ಈ ನಿರ್ಧಾರದಿಂದ ಬೊಕ್ಕಸಕ್ಕೆ ಎಷ್ಟು ಹೊರೆಯಾಗಲಿದೆ ಮತ್ತು ಇದನ್ನು ಹೇಗೆ ಜಾರಿಗೆ ತರಬಹುದು ಎಂಬುದರ ಬಗ್ಗೆ ಸಚಿವಾಲಯದ ಅಧಿಕಾರಿಗಳು ಅಧ್ಯಯನವನ್ನು ನಡೆಸುತ್ತಿದ್ದಾರೆ. ಇದು ಅಂತಿಮಗೊಂಡ ಬಳಿಕವೇ ಈ ಬಗ್ಗೆ ಅಧಿಕೃತ ಆದೇಶ ಹೊರಬೀಳಲಿದೆ. ಇನ್ನು 7,500 ರೂಪಾಯಿಗಳ ಪಿಂಚಣಿ ಬಗ್ಗೆ ಇನ್ನೂ ಯಾವುದೇ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲವಾದರೂ ಸರ್ಕಾರದ ಸಕಾರಾತ್ಮಕ ಸ್ಪಂದನೆ ಕಂಡು ನೌಕರರಲ್ಲಿ ಆಸೆ ಚಿಗುರಿದೆ. ಮುಂದಿನ ಬಜೆಟ್ನಲ್ಲಿ ಅಥವಾ ವಿಶೇಷ ಘೋಷಣೆಯ ಮೂಲಕ ಈ ಸಿಹಿ ಸುದ್ದಿ ಸಿಗಬಹುದು ಎಂಬ ನಿರೀಕ್ಷಣೆಯಲ್ಲಿ ದೇಶದ ಇಪಿಎಫ್ಒ ಕೋಟ್ಯಾಂತರ ಪಿಂಚಣಿದಾರರು ಕಾತುರದಿಂದ ಕಾಯುತ್ತಿದ್ದಾರೆ. ಇಪಿಎಫ್ಒ ಪಿಂಚಣಿಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.